ಆಗ್ಲಿಕ್ಕೆ ಸರ್ ನಿಮ್ಮ ಮನೆ ಅಡಿಗೆ ಮನೆಗೆ ಸಪ್ಲೈ ಮಾಡ್ಕೊಡ್ತೀನಿ ಸರ್. ಅಡಿಗೆ ಮನೆಗೆ ಮಿಕ್ಸಿಗೆ ಚೆನ್ನಾಗಿ ಸರ್ ದಯವಿಟ್ಟು ನಮ್ಮ ಅನ್ನಿಸ್ಬಿಡಿ ಸರ್ ನಿಮಗೆ ಅನ್ನಿಸ್ಬಿಡ್ರಿ ದಯವಿಟ್ಟು ಸರ್ ಮಣ್ಣು ಸರ್ ಬೆಳ್ಕೊಳ್ತೀವಿ ಸರ್. ನಿನಗೆ ಹೆಲ್ಪ್ ಆಗುತ್ತೆ ಅಂತ ಹೇಳು ಮಣ್ಣು ಫೋನ್ ನಂಬರ್ ಕೊಡಿ ಸರ್. ಫೋನ್ ನಂಬರ್ ಕೊಡಿ ಸರ್. ಯಾಕೆ ಫೋನ್ ಅಂತಾನೆ ಈ ತಿಂಗಳು ಅಂತಾನೆ ಫೋನ್ ನಂಬರ್ ಕೊಡಕ್ಕೆ ಹೋಗಿದ್ದು. ನಡಿಯೇ ಮನೇಲಿ ಅಡುಗೆ ಮಾಡಬೇಕು. ಸೈಕಲ್ ಒಂದು ಬೇಕು ಅದು ಸರಿ ನಾವು ತೊಂದರೆಗೆ ಇದ್ದೀವಿಲ್ಲ. ಕೃಷ್ಣಪ್ಪ ನಮಗೆ ತೊಂದರೆಗೆ ಇದ್ದೀವಿಲ್ಲ. ಯಾರ ತಾನೇ ಜಗತ್ತಲ್ಲಿ ತೊಂದರೆ ಇಲ್ಲ. ಏನ್ ತೊಂದರೆ ಹೇಳು ಮೇಡಮ್ಮ. ಫ್ಯಾಮಿಲಿದು ಪ್ರಾಬ್ಲಮ್ ಇಲ್ಲ. ಮನೆಯಲ್ಲಿ ಮಕ್ಕಳಿಗೆ ಸಾಕಕ್ಕೆ ಆಗಿಕ್ಕಿಲ್ಲ. ನಮ್ಮ ಕೈಲಿ ದುಡ್ಡಿಗೆ ಇಲ್ಲ. ಬರೋ ಸಂಬಳಕ್ಕೆ ಸಾಲಿಗೆ ಇಲ್ಲ. 6,000 ರೂಪಾಯಿಗೆ ಸಂಬಳಕ್ಕೆ ಬರ್ತದೆ. 6,000 ರೂಪಾಯಿ ಸಂಬಳ ಸಾಲ ನಿಮಗೆ ಸಾಲದಿಲ್ಲ. 6 ಮೇಲಿನ ಕಾಸು ಎಲ್ಲ ಸೇರಿ 12,000 ರೂಪಾಯಿ ಸಂಬಳ ಸಿಗೋದಿಲ್ಲ. 6,000 ರೂಪಾಯಿ ಮೇಲೆ ಕೆಲಸಕ್ಕೆ ತೊಡಗಿಲ್ಲ ನಾನು. ಸರಿ ನಿನಗೆ ಎಷ್ಟು ಜನ ಮಕ್ಕಳು? 21 ಅಣ್ಣ. 21 ಜನ ಮಕ್ಕಳು. 6 ಅಲ್ಲ 12 ಅಲ್ಲ 25,000 ರೂಪಾಯಿ ಅಲ್ಲ 30,000 ರೂಪಾಯಿ ಸಾಲ ಅಲ್ಲ. ಅಲ್ಲ ಕಣ ನಿಮ್ಗೆ ಏನು ಬೇರೆ ಎಂಟರ್ಟೈನ್ಮೆಂಟ್ ಇಲ್ಲ ನಿಮಗೆ? ಟಿವಿಗೆ ಮಕ್ಕಳಿಗೆ ಅಂದ್ರೆ ನಂದು ಹೆಂಡತಿಗೆ ನಂದು ತಮ್ಮ ಇಷ್ಟು ಇಲ್ಲ. ನಂದು ತಮ್ಮಗೆ ಅಮ್ಮಗೆ ಕರ್ಕೊಂಡು ಹೋಗ್ಬಿಟ್ಟ ಇಲ್ಲ. ಅವ್ರದ್ದು 4 ಮಕ್ಕಳು ಇದ್ದಲ್ಲ. ಅವ್ರದ್ದು ನಂದು ತಮ್ಮದು ಹೆಂಡತಿ ಮಕ್ಕಳು ಎಲ್ಲ ನಾನು ಇಟ್ಕೊಂಡಿದ್ದೀನಿ ಇಲ್ಲ. ಓ ಮನೇಲಿ ತಂಗಿ ತರ ಇಟ್ಕೊಂಡಿದ್ಯಾ? ಇಟ್ಕೊಂಡಿದ್ದೀನಿಲ್ಲ. ಸರಿಯಾಗಿ ಮಾತಾಡಪ್ಪ. ಯಾಕಂದ್ರೆ ನನಗೆ ನಿನ್ ಬಗ್ಗೆ ಒಳ್ಳೆ ಗುಣ ಇದೆ ಅಂತ ಗೊತ್ತು. ಹಾಗಾಗಿ ನಾನು ಬೇರೆ ಎದುರಿಗೆ ಹೇಳ್ಬಿಟ್ಟೆ ಅದು ಏನೋ ಅಪಾರ್ಥ ಆಗುತ್ತೆ. ಸರಿ ಇದಕ್ಕಿಂತ ಮುಂಚೆ ಏನ್ ಕೆಲಸ ಮಾಡ್ತಾ ಇದ್ದೆ? ಪಂಚರ್ಗೆ ಆಗ್ತಿದ್ದೆ. ಸೈಕಲ್ ಅಂಗಡಿಯಲ್ಲಿ ಟೈಲಿಂಗ್ ಪಂಚರ್ಗೆ ಆಗ್ತಾ ಇದ್ದೆ. ಆಮೇಲೆ ನಾವು ಸ್ವಲ್ಪ ಜೋರಾಗಿ ಕುಂತಿಲ್ಲ. ಆಗ ಜಟ್ಕಾಗೆ ಹೊಡಿತಿತ್ತು. ಸರಿ ಈಗ ನಿಮ್ಮ ಮ್ಯಾನೇಜರ್ ಏನು ಸಂಬಳ ಜಾಸ್ತಿ ಬೇಕಾ ಐಡಿಯಾ ಕೊಟ್ಟಿದ್ರು ನೋಡಪ್ಪ. ಏನಿಲ್ಲಪ್ಪ ಈಗ ನಿಮ್ದು ಸಂಬಳ ಏನಾದ್ರು ಜಾಸ್ತಿ ಆಯ್ತು ಅಂದ್ರೆ ನನಗೆ ಸ್ವಲ್ಪ ನಿನಗೆ ಏನ್ ಬರುತ್ತೆ ನಿಮಗೆ ಸಂಬಳ ಜಾಸ್ತಿ ಆಗೋದು ಅದೊಂದು 3 ತಿಂಗಳು ನನಗೆ ಅರ್ಧ ಭಾಗ ಕೊಟ್ಬಿಡ್ಬೇಕು. ಯಾಕಂದ್ರೆ ನಾವು ಕಮಿಷನ್ ಯಾಕಂದ್ರೆ ನಾನು ಐಡಿಯಾಗಳು ಕೊಡ್ತೀನಿ. ಐಡಿಯಾ ಮೇಲೆ ನನ್ನ ಜೀವನ ನಡೀತಾರೆ. ಈಗ ನಿಮ್ಮ ಒಂದು ಮ್ಯಾನೇಜರ್ ನಿನ್ನ ಸಂಬಳ ಬಿಸಿ ಮಾಡಬೇಕು ಅಂದ್ರೆ ಬಹಳ ಸುಲಭ. ಏನಂದ್ರೆ ನಿಮ್ಮ ಮ್ಯಾನೇಜರ್ಗೆ ಬೆಣ್ಣೆ ಹಚ್ಚು ನಿಮ್ ಕೆಲಸ
ಏನ್ ನಿಮ್ಗೆ ಕಾಮನ್ ಸೆನ್ಸ್ ಇಲ್ವಾ? ನಮ್ದು ಹೆಂಡತಿ ಮಕ್ಕಳು ತೊಂದರೆಗೆ ಇದ್ದಾರೆ, ಸ್ವಲ್ಪ ಸಂಬಳ ಜಾಸ್ತಿ ಮಾಡಬೇಕಾಗಿಲ್ಲ. ಎಲ್ಲರಿಗೂ ಜಾಸ್ತಿ ಮಾಡ್ಬೇಕು. ಸುಮ್ಮನೆ ಹೋಗು, ತಲೆ ಮಾಡ ಕೆಲಸ ಜಾಸ್ತಿ ಕಸ್ಟಮರ್ ಬರ್ತಾರೆ ಸುಮ್ಮನೆ ಹಂಗೆಲ್ಲ ಹಿಂಗೆಲ್ಲ ಏನಿಲ್ಲ, ಸುಮ್ಮನೆ ಹೋಗ್ಬೇಕಷ್ಟೇ. ಮಾತಾಡೋಣ, ಹೋಗಿ ಕೆಲಸ ಮಾಡ್ಬೇಕು. ಒಂದಿನದೇ ಲೇಟು, ಜಾಸ್ತಿ ಬೇರೆ ಸಂಬಳ ಮಾಡಬೇಕು. ಮಕ್ಕಳಿಗೆ ಶಾಲೆಗೆ ಸೇರಿಸ್ಬೇಕು ಇಲ್ಲ. ನಿಮ್ಮ ಮಕ್ಕಳ ಶಾಲೆ ಜೊತೆ ನಾನೇ ಮಾಡಲಿ ಹೋಗು.